ಶ್ವಾನಪ್ರಿಯರು ನೋಡಲೇಬೇಕಾದಂತಹ ಒಂದು ಸಿನಿಮಾ, ಅದು ಪಪ್ಪಿ. ಇದೇ 2025 ಮೇ 1ನೇ ತಾರೀಕಿನಲ್ಲಿ ರಿಲೀಸ್ ಆದಂತಹ ಪಪ್ಪಿ ಸಿನಿಮಾ 2ನೇ ವಾರ ಆದ್ರೂ ಸಹ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಇದರ ಸಕ್ಸಸ್ ಸೀಕ್ರೆಟ್ ಇರಬಹುದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿರ್ದೇಶಕರಾದಂತಹ ಆಯುಷ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್, ಕಂಗ್ರ್ಯಾಟ್ಸ್ ಮೊದಲೇದಾಗಿ ನಿಮಗೆ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಥಿಯೇಟರ್ ಜನ ಬರ್ತಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನೀವು ಆಡಿಯನ್ಸ್ನ ಕರ್ಕೊಂಡು ಬಂದಿದ್ದೀರಾ ಥಿಯೇಟರ್ಗೆ. ಖುಷಿ ಆಗುತ್ತೆ. ಏನಂತಂದರೆ ಸಿನಿಮಾದ ಸಬ್ಜೆಕ್ಟು ಅದೇ ಮೊನ್ನೆ ಶಿವಣ್ಣವರು ಸಿನಿಮಾ ನೋಡೋಕ್ಕೆ ಬಂದಾಗ ಹೇಳಿದ್ರಲ್ಲ, ಅದೇ ಏನಂತಂದರೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಯಾರೂ ಬೇಕಾಗಿಲ್ಲ. ಸೊ ಕಂಟೆಂಟ್ ಚೆನ್ನಾಗಿರ್ಬೇಕು ಅಷ್ಟೇ, ಕಂಟೆಂಟ್ ಚೆನ್ನಾಗಿದ್ದರೆ ಯಾರೂ ಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಆ ಸಿನಿಮಾದ ಕಂಟೆಂಟೇ. ಯಾಕಂದರೆ ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ಸೊ ಟ್ರೈಲರ್ ನೋಡಿದಾಗ ಅದು ಮೇ ಬಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಹಾಗಾಗಿ ಅದು ಇಷ್ಟ ಆಗಿರ್ಬೇಕು. ಈಗ ಸಿನಿಮಾ ರಿಲೀಸ್ಗೂ ಮೊದಲು ಇರ್ಬೋದು, ರಿಲೀಸ್ ಆದಮೇಲೆ ಇರ್ಬೋದು, ಕಂಟೆಂಟ್ ಹೆಂಗಿರುತ್ತೋ ಏನಾದರೂ ಪ್ರಮೋಷನ್ನ ತುಂಬ ಭರ್ಜರಿಯಾಗಿ ಆಡಂಬರದಿಂದ ಮಾಡಿಬಿಡ್ತಾರೆ. ಆದರೆ ಸಿನಿಮಾದಲ್ಲಿ ಹೋದ್ಮೇಲೆ ಜನ ಬರೋದೇ ಇಲ್ಲ, ಒಂದೇ ದಿನ ಅಷ್ಟೇ ಬಂದಿರ್ತಾರೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಇರ್ಬೋದು ಸೆಲೆಬ್ರಿಟಿಗಳೇ ಮೆಚ್ಕೊಂಡಿರೋವಂಥದ್ದು. ರಮ್ಯಾ ಅವರು, ಧ್ರುವ ಅವರು, ಜೊತೆಗೆ ಶಿವಣ್ಣ ಸರು, ಅವ್ರ ಜೊತೆ ಸೇರಿ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಮೆಚ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ? ಅದೇ ಮುಂದಿನ ದಿನಗಳಲ್ಲೇ ಇದು ಈಗ 2ನೇ ವಾರ ಸಕ್ಸಸ್ಫುಲಿ ರನ್ ಆಗ್ತಾಯಿದೆ. ಸೊ ಶಿವಮೊಗ್ಗದಲ್ಲಿ 1 ಶೋ ಇತ್ತು ನಮಗೆ, ಇವಾಗ 2 ಶೋ ಕೊಟ್ಟಿದ್ದಾರೆ. ಸೊ ದಾವಣಗೆರೆ ಮಾರ್ನಿಂಗ್ ಇತ್ತು, ಇವಾಗ ಈವ್ನಿಂಗ್ ಪ್ರೈಮ್ ಟೈಮ್ ಹಾಕ್ಕೊಂಡಿದ್ದಾರೆ. ಸೊ ಹುಬ್ಳಿ, ಧಾರವಾಡ, ಗದಗ, ಕೊಪ್ಪಳ, ಗಂಗಾವತಿ ಇದೆಲ್ಲ 2ನೇ ವಾರ ರನ್ ಆಗ್ತಾಯಿದೆ ಅಂತಂದರೆ ಸೊ ಟಾಕ್ ಚೆನ್ನಾಗಿದೆ. ಸೊ ಆ ಭಾಗದಲ್ಲಿ ಎಲ್ಲ ಥಿಯೇಟ್ರ್ ವಿಸಿಟ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅದಲ್ಲದೆ ನಮಗೆ ತುಂಬ ಬ್ಯಾಕ್ ಬೋನ್ ಅಂತಂದರೆ ನಮ್ಮ ಧ್ರುವ ಸರ್. ಸೊ ಅವ್ರು ಯಾವಾಗಲೂ ನಮಗೆ ಬ್ಯಾಕ್ ಬೋನ್ ಆಗಿ ಫಸ್ಟ್ ಬಿಗಿನಿಂಗಿಂದ ನಿಂತಿದ್ದಾರೆ. ಆಮೇಲೆ ಶಿವಣ್ಣವರು ವಿತ್ ಫ್ಯಾಮ್ಲಿ ಸಮೇತ ಸಿನಿಮಾಗೆ ಬಂದು ನೋಡಿ ತುಂಬ ಮೆಚ್ಕೊಂಡು ತುಂಬ ಖುಷಿಯಾದರು. ಸೊ ಅದಾದಮೇಲೆ ರಮ್ಯಾ ಮೇಡಮು ಅವರು ಈ ವಾರ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ ಬಿ ಶೆಟ್ಟಿ ಸರು, ವಿನಯ್ ರಾಜ್ಕುಮಾರ್ ಸರು, ಆಮೇಲೆ ನಮ್ಮ ಧ್ರುವ ಇವರು ದುನಿಯಾ ವಿಜಯ್ ಸರ್. ಸೊ ಈ ಥರ ತುಂಬ ಸೆಲೆಬ್ರಿಟೀಸ್ ಇದ್ದಾರೆ. ನಮ್ಮ ರೈಟರ್ಸು, ನಿರ್ದೇಶಕರು ತುಂಬ ಜನರಿಗೆಲ್ಲ ಕಾಲ್ ಮಾಡಿದಾಗ ಇಲ್ಲ ಸ್ಯಾಟರ್ಡೆ ಸಂಡೇ ನಾವು ಪ್ಲ್ಯಾನ್ ಮಾಡ್ಕೊತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಡೀತಾ ಇದೆ, ಈ ಥರ ಪ್ಲ್ಯಾನ್ ನಡೀತಾ ಇದೆ. ಒಂದು ಖುಷಿ ಆಗುತ್ತೆ. ಏನಂತಂದರೆ ಒಂದು ಸಕ್ಸಸ್ಸಿಗೆ ತುಂಬ ಜನ ಒಂದು ಸೆಲೆಬ್ರಿಟಿ ನಿಂತಾಗ ತುಂಬ ಖುಷಿ ಆಗುತ್ತೆ. ಸೆಲೆಬ್ರಿಟಿ ತಕ್ಕಂತೆ ನಮಗೆ ಈ ಮಾಧ್ಯಮದವರು ನಿಮ್ಮ ಸಹಕಾರನೂ ತುಂಬ, ಎಸ್ಪೆಷಲಿ ಬೇರೆ ಸಿನಿಮಾಕ್ಕೆ ಎಷ್ಟು ಸಹಕಾರ ಕೊಟ್ಟಿದ್ದಾರಲ್ಲ, ನಾನು ಈ ಮುಖಾಂತರ ಸೊ ಮಾಧ್ಯಮದ ಪ್ರಿಂಟ್ ಮೀಡಿಯಾ ಆಯಿತು, ಎಲ್ಲ ಆನ್ಲೈನು ಮೀಡಿಯಾದವ್ರಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸ್ಪೆಷಲ್ಲಾಗಿ ಅದು ನಮ್ಮ ಸಿನಿಮಾ ಅಂತ ಒಂದು ತೊಗೊಂಡು ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಈ ಮುಖಾಂತರ ನಾನು ಪ್ರಶ್ನವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಅಟ್ರಾಕ್ಟಿವ್ ಏನಂತ ಹೇಳಿದರೆ, ರಾಣಾ ದಗ್ಗುಬಾಟಿಯವರು ನಿಮ್ಮ ಸಿನಿಮಾದ ರೈಟ್ಸ್ ಕೇಳಿರೋವಂಥದ್ದು ಎಲ್ಲಿವರೆಗೂ ಬಂತು ಮಾತುಕತೆ? ಅದೇ ಈಗ ಸಕ್ಸಸ್ ನೋಡಿದಾರಲ್ಲ ಈಗ. ಸೊ ನಾಡಿದ್ದು ಹೈದ್ರಾಬಾದ್ಗೆ ಹೋಗಬೇಕು ಬರೋಕ್ಕೆ ಹೇಳಿದರೆ. ಸೊ ಹೋದಾಗ ಒಂದು ಫೈನಲ್ ಆಗುತ್ತೆ. ಯಾಕಂದರೆ ಅವರು ಖುಷಿಯಾಗಿದ್ದಾರೆ. ಕರ್ನಾಟಕದಲ್ಲೆಲ್ಲ ಸೆಲೆಬ್ರಿಟಿ ನೋಡಿ ಸಿನಿಮಾ ಮೆಚ್ಕೊಂಡಿರೋದ್ರಿಂದ ಸೊ ಅವ್ರಿಗೂ ಒಂದು ಬಿಲೀವ್ ಬಂದಿದೆ. ಸೊ ಈ ವಾರದಲ್ಲಿ ಅವರು USA ಹೋಗಿದ್ದಾರೆ. ಬರ್ತೀನಿ, ನಾವು ಬಂದಾದಮೇಲೆ ಹೈದ್ರಾಬಾದ್ ಬನ್ನಿ ಅಂತ ಫೋನ್ ಬಂದಿತ್ತು ಅವ್ರ ಆಫೀಸಿಂದ. ಸೊ ಇನ್ನೊಂದು 3-4 ಡೇಸಲ್ಲಿ ಮಾತುಕತೆ ನಡೀತೆ ಮೇಡಮ್. ಈಗ ಧ್ರುವ ಸರ್ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಕುತೂಹಲ ಇರುತ್ತೆ. ನಾನು ಪ್ರೆಸೆಂಟ್ ಮಾಡ್ತಿರೋ ಸಿನಿಮಾಗೆ ರೆಸ್ಪಾನ್ಸ್ ಯಾವ ಥರ ಬರುತ್ತೆ, ಮುಂದಿನ ಸಿನಿಮಾ ನಾನು ಯಾವ ಥರ ತೊಗೋಬೇಕು ಅನ್ನೋವಂಥದ್ದು. ಈ ಸಿನಿಮಾ ರೆಸ್ಪಾನ್ಸ್ಗೆ ಏನೆಲ್ಲ ಮಾತುಕತೆ ಮಾಡಿದ್ರಿ, ಏನೇನು ಹೇಳಿದ್ರು? ಅದೇ ನನ್ನಿಂದ ಏನು ಸಪೋರ್ಟ್ ಬೇಕು. ತುಂಬ ಟಾಕ್ ಚೆನ್ನಾಗಿ ಬರ್ತಿದೆ. ಫಸ್ಟ್ ಡೇನೇ ಅವ್ರಿಗೆ ಟಾಕ್ ಹೋಗಿದೆ ಅವ್ರ ಫ್ಯಾನ್ಸ್ ಕಡೆಯಿಂದ. ಎಲ್ಲ ತುಂಬ ಅವ್ರ ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿದರೆ ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತೀನಿ. ತುಂಬ ಏನು ಬೇಕು, ಇನ್ನೇನು ಸಪೋರ್ಟ್ ಬೇಕು ಮಾಡೋಣ. ಸೊ ಈ ಥರ ಸಿನಿಮಾ ಗೆಲ್ಲಬೇಕು. ಇವಾಗಿನ ಸಿಚುವೇಷನಲ್ಲಿ ಸಿನಿಮಾ ನಿಲ್ಲಬೇಕು, ಯಾವುದೇ ಇರಲಿ, ಒಟ್ಟು ನಮ್ಮ ಕನ್ನಡ ಸಿನಿಮಾ ನಿಲ್ಲಬೇಕು. ಖಂಡಿತ ಅದಕ್ಕೇನು ಸಪೋರ್ಟ್ ಬೇಕು ಮಾಡೋಣ ಅಂತ ಅವರು ತುಂಬ ಪ್ರೋತ್ಸಾಹ ನೋಡ್ತಿದ್ದಾರೆ. ಸೊ ಅವರು ಫ್ಯಾಮ್ಲಿ ಸಮೇತ ಈ ವಾರ ಸಿನಿಮಾ ನೋಡೋಕ್ಕೆ ಬರ್ತಾಯಿದ್ದಾರೆ. ಸೊ ನಾಳೆ ನಾಡ್ದಲ್ಲೇ ಅದು ಆಗ್ಬೋದು, ಆ ಥರ ಇದಿದೆ. ತುಂಬ ಅವರು ಸಪೋರ್ಟ್ ತುಂಬ ಇದೆ ನನಗೆ ಸಿನಿಮಾಕ್ಕೆ. ಇನ್ನು ಅದ್ರ ಜೊತೆಗೆ ಶಿವಣ್ಣ ಸರ್ ಇಡೀ ಕುಟುಂಬದ ಜೊತೆಗೆ ಸಿನಿಮಾ ನೋಡಿದ್ರು. ಒಂದು ಸಿನಿಮಾಗೆ ಸೀಟಲ್ಲಿ ಕೂರಿಸ್ಬೇಕಲ್ಲ, ಅದು ಭಾಳ ಕಷ್ಟ. ಅದನ್ನು ನೀವು ಮಾಡಿರೋವಂಥದ್ದು ಇಡೀ ಸೆಲೆಬ್ರಿಟಿಗಳನ್ನೆಲ್ಲ ಸೇರಿಸಿ. ಸೊ ಅವ್ರ ಮಾತುಗಳನ್ನು ನಾವು ಕೇಳಿದ್ವಿ. ಸಿನಿಮಾ ನೋಡಿ, ಆ್ಯಕ್ಟಿಂಗ್ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ವಿ ಅಂತ. ಆದರೆ ಎಲ್ಲೋ ಒಂದು ಪ್ರಶ್ನೆ ನಾನು ಕೇಳಬೇಕಿತ್ತು. ಫಿಲ್ಮ್ ಫೆಸ್ಟಲ್ಲಿ ಇರಬಹುದು, ಬೇರೆ ಕಡೆ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಮಕ್ಕಳದು ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಬಟ್ ಈಗೆಲ್ಲ ಸೆಲೆಬ್ರಿಟೀಸ್ ಹೇಳ್ತಿರೋವಂಥದ್ದು ಮಕ್ಕಳ ಅಭಿನಯ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದ್ದಾರೆ ಅನ್ನೋವಂಥದ್ದು. ಏನು ಹೇಳ್ತೀರಾ? ಸೊ ಇದರಿಂದನೇ ಗೊತ್ತಾಗುತ್ತೆ ಅವ್ರು ಸಿನಿಮಾ ನೋಡಿಲ್ಲ ಅಂತ ಅರ್ಥ. ಅಂದರೆ ಸೆಲೆಬ್ರಿಟಿಗೆ ಇಷ್ಟ ಆಗೋ ಮಕ್ಕಳು, ಆಡಿಯನ್ಸಿಗೆ ಇಷ್ಟ ಆಗೋ ಮಕ್ಕಳು ನಟನೆ. ಸೊ ನೀವು ಜೂರಿಗಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಕೋಬೇಕು ನೀವು.
ಸೊ ಟೋಟಲ್ ನೀವು ಅಂತಂದರೆ ನೀವು ಯಾವ ಆ್ಯಂಗಲಲ್ಲಿ ಸಿನಿಮಾ ಸೆಲೆಕ್ಷನ್ ಮಾಡ್ತೀರಾ, ಸಿನಿಮಾ ಸೆಲೆಕ್ಷನ್ ಏನಾದರೂ ರೂಲ್ಸ್ ಇದ್ದರೆ ನಮಗೆ ಕೊಡಿ, ಆ ಥರ ನಿಮ್ಮ ಪಾಯಿಂಟ್ ಆಫ್ ಇಂದನೇ ಸಿನಿಮಾ ಅಂದರೆ ನಾವು ಸಿನಿಮಾ ಮಾಡೋದು ಆಡಿಯನ್ಸಿಗೆ, ಆಡಿಯನ್ಸ್ ಮೆಚ್ಕೊಂಡ್ಮೇಲೆ ನಿಮ್ಮದೇನು. ಸೊ ಬಿಕಾಸ್ ನೀವು ನೋಡಿಲ್ಲ ಸಿನಿಮಾ, ಅದು ಒಪ್ಕೋಬೇಕದು. ಸಿನಿಮಾ ನೋಡಿದೆ ಈ ಥರ ಸಿನಿಮಾಗಳನ್ನು ಈ ಥರ ದೂರೋದು ತುಂಬ, ಯಾಕಂದ್ರೆ ನಮಗೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಮಣ್ಣಿನ ಕಥೆಗಳು ನಾವು ಮಾಡಿದಾಗ ಅದು ನೀವು ಬೇರೆ ದೇಶಕ್ಕೆಲ್ಲ ಹೋಗಿ ಬರಲಿ ಆಮೇಲೆ ನಾವು ತೊಗೊತೀವಿ ಅಂತ ಅದಕ್ಕೆ ನೀವೇ ಬೇಕಾ. ಸೊ ನಮ್ಮ ಭಾಗದ ಕಥೆಗಳು ಬಂದಾಗ ಫಸ್ಟು ನೀವು ಅದನ್ನ ಪ್ರೋತ್ಸಾಹ ಮಾಡಬೇಕು. ಚೆನ್ನಾಗಿಲ್ಲ ಅಂದರೆ ಯಾವ ಮಾನದಂಡ ಅದರಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿ ನಮಗೆ, ಅದು ನಾವು ರೈಟರ್ಸ್ ಆಗಿ ತಿದ್ದುಕೋತೀವಿ. ಅಪ್ಲೈ ಮಾಡ್ತೀರಾ ಸಿನಿಮಾನ? ಸೊ ನೋಡೋಣ, ಖಂಡಿತ ಗೊತ್ತಿಲ್ಲ. ಈಗ ಜನರ ಮೆಚ್ಚುಗೆ ಪಡೆದಿದ್ದಲ್ಲ, ಅದೇ ನನಗೆ ಒಂದು ದೊಡ್ಡ ಅವಾರ್ಡ್. ಸೊ ಅದಕ್ಕಿಂತ ದೊಡ್ಡ ಅವಾರ್ಡ್ ನನಗೆ ಇನ್ನೊಂದು ಏನಿಲ್ಲ. ಯಾಕಂದರೆ ಸೊ ಪ್ರತಿ ಸಿನಿಮಾ ಥಿಯೇಟ್ರಿಗೆ ವಿಸಿಟ್ ಕೊಟ್ಟಾಗ ಸೊ ನಿಂತುಬಿಟ್ಟು ಆ ಮಕ್ಕಳ ಹತ್ರ 1 hour ನಿಂತು ಫೋಟೋ ತಗೋತಾರೆ. ಸೊ ನಾವು ಫೇಸ್ಬುಕ್ಕಲ್ಲಿ ಇದರೆಲ್ಲ ಬರ್ಕೊತೀನಿ ಅಂತಾರೆ. ಇದೇ ನಿಜವಾದ ಗೆಲ್ವಲ್ವಾ. ಸೊ ಅಂದರೆ ಪ್ರತಿಯೊಬ್ಬರು ಕಣ್ಣು ಒದ್ದೆ ಆಗಿರುತ್ತೆ. ಸೊ ಸಿನಿಮಾ ಅಷ್ಟು ಬಿಗಿನಿಂಗಿಂದ ಕಾಮಿಡಿ ಮಾಡ್ಕೊತ ಹೋಗಿ ಸೊ ನೀವು ಕ್ಲೈಮ್ಯಾಕ್ಸಲ್ಲಿ ತುಂಬ ಜನರನ್ನ ಅಳಿಸ್ಬಿಟ್ರಿ, ತುಂಬ ಟಚ್ ಆಯಿತು ಅಂತ ತುಂಬ ಫೀಲ್ ಮಾಡ್ತಾರೆ. ಅದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡು, ಹುಬ್ಳಿ, ಧಾರವಾಡ, ಗುಲ್ಬರ್ಗ. ಮೊನ್ನೆ ನೋಡಿ DCP ಸರ್ ಯಾರು ಪೊಲೀಸ್ ಸಾಹೇಬರು, ಅವರು ಯಾವತ್ತೂ ಸಿನಿಮಾ ನೋಡಿಲ್ಲಂತೆ. ಗುಲ್ಬರ್ಗದಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರು, ಸಾಹೇಬರು ಇವತ್ತು ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ ಸಖತ್ ಎಂಜಾಯ್ ಮಾಡಿದ್ರಂತೆ. ನೋಡಿ ಆ ಥರ. ಸೊ ಅವ್ರಿಗೆ ನಾವು ಕೃತಜ್ಞತೆ ಹೇಳ್ತೀನಿ. ಸೊ ಈ ಥರ ಅವರು ದೊಡ್ಡ ವ್ಯಕ್ತಿಗಳು ನಮ್ಮ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ನಮಗೆ. ಸೊ ಅದೇ ಏನಂತಂದರೆ ಇನ್ನು ಜನರಿಗೆ ಅಷ್ಟೇ ನಾವು ಸಿನಿಮಾ ಮಾಡೋದು. ಅವಾರ್ಡು ಅದು ಫೆಸ್ಟಿವಲ್ಲು ಸೆಕೆಂಡ್ರಿ, ಮನಸ್ಸಲ್ಲಿ ಇರುತ್ತೆ ಸೆಲೆಕ್ಷನ್ ಆಗೋದು. ಮತ್ತು ಮಾಡದೇ ಇದ್ದಾಗ ನಮ್ಮ ವ್ಯವಸ್ಥೆಯಿಂದ ಇದ್ದಾಗ ಬೇಜಾರಾಗುತ್ತೆ ಅಷ್ಟೇ. ಸೊ ಅದು ನಮ್ಮ ಜನರು ನೋಡಿ ಸೊ ಗೆಲ್ಲಿಸಿದ್ದಾರೆ, ಅವರೇ ಹೇಳ್ತಾ ಇದ್ದಾರೆ. ಫಿಲ್ಮ್ ಫೆಸ್ಟಿವಲಿಗೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅದನ್ನ ಸೆಲೆಕ್ಟ್ ಮಾಡೋ ಯೋಗ್ಯತೆ ಅದಕ್ಕಿಲ್ಲ ನಿಮಗೆ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಅಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅಂತ ಹೇಳಿದಾಗ ಎಲ್ಲ ಒಂದು ಖುಷಿ ಆಗುತ್ತೆ ಅಷ್ಟೇ. ಈಗ ಯಾವ್ಯಾವ ಭಾಗದಲ್ಲಿ ಎಷ್ಟೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ, ಇನ್ನಷ್ಟು ಹೆಚ್ಚಿನ ಥಿಯೇಟರ್ಗೆ ಏನಾದರೂ ನಿಮ್ಮ ಹತ್ರ ಕೇಳಿದಾರಾ? ಹೌದು, ಈಗ ಶಿವಮೊಗ್ಗದಲ್ಲಿ ಒಂದು ಫಸ್ಟ್ ವೀಕ್ ಒಂದು ಥಿಯೇಟ್ರ್ ಇತ್ತು. ಇವಾಗ ಅವರು ಒಂದು ಥಿಯೇಟ್ರು ಒಂದು ಶೋ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಫಸ್ಟ್ ಬಿಗಿನಿಂಗ್ ಒಂದು ಶೋ ಇತ್ತು, ಇವಾಗ ಒಂದು ಎಕ್ಸ್ಟ್ರಾ ಶಿವಮೊಗ್ಗ ನೈಟ್ ಶೋ ಒಂದು ಕೊಟ್ಟಿದ್ದಾರೆ. ಸೊ ದಾವಣಗೆರೆ ಮಾರ್ನಿಂಗ್ 11 ಇತ್ತು. ಸೊ ಇವಾಗ ಪ್ರೈಮ್ ಟೈಮ್ 5 ಗಂಟೆಗೆ ಇದು ಮಾಡಿದ್ರು. ಹುಬ್ಳಿ, ಧಾರವಾಡ 1-2 ಶೋ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ಏನಂತಂದರೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಇರೋ ಥಿಯೇಟ್ರ್ಗನ್ನ ಅಷ್ಟೇ ಶೋ ಉಳಿಸ್ಕೊಂಡಿದ್ದಾರೆ. ಈಗ ಗದಗ ಫಸ್ಟ್ ವೀಕ್ 2 ಶೋ ಇತ್ತು. ಸೊ ಇವತ್ತಿಂದ 4 ಶೋ ಆಗ್ತಾಯಿದೆ. ಸೊ ಅದು ಗ್ರೋತ್ ಆಗಿದೆ. ಆಮೇಲೆ ಕೊಪ್ಪಳ ಬಿಗಿನಿಂಗ್ 4 ಇತ್ತು, ಇವಾಗಲೂ 4 ಹೋಗುತ್ತೆ. ಗಂಗಾವತಿ 4 ಹೋಗ್ತಾಯಿದೆ. ಸೊ ಈ ಥರ ಹೋಗ್ತಿದೆ. ಅದೇ ಮುಂದಿನ ವಾರ ಈ ಲಿಂಗಸೂರು ಆ ಭಾಗದಲ್ಲಿ, ರಾಯಚೂರು, ಸೊ ಮಾನ್ವಿ ಈ ಭಾಗ, ಸಿರುಗುಪ್ಪ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಒಳ್ಳೆ ಟಾಕ್ ಬರ್ತಾಯಿದೆ. ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಥಿಯೇಟ್ರನ್ನ ತೆಗೆದು ಬಿಡ್ತಾರೆ 2 ದಿನಕ್ಕೆ. ಸೊ ಇಷ್ಟು ದೊಡ್ಡ ಒಂದು ತಮಿಳು, ನಮ್ಮ ಜೊತೆ ಒಂದು ತಮಿಳು ಸಿನಿಮಾ ಬಂದಿತ್ತು, ಅದಾದಮೇಲೆ ತೆಲುಗು ಬಂದಿತ್ತು. ಇವು ಎರಡರ ಮಧ್ಯೆ ನಮ್ಮ ಸಿನಿಮಾ ನಿಂತಿತ್ತು ಅಂತಂದರೆ ಆ ಸಿನಿಮಾಕ್ಕಿರೋ ಕಂಟೆಂಟು, ಆಮೇಲೆ ಜನ ಸಿನಿಮಾ ಮೆಚ್ಕೊಂಡಿದ್ದಾರೆ. ಅದೇ ಒಂದು ಖುಷಿ ನಮಗೆ. ಫ್ಯಾಮ್ಲಿ ಎಲ್ಲಿ ಹೋದರೂ ಫ್ಯಾಮ್ಲಿ ಆಡಿಯನ್ಸ್ ಇದ್ದಾರೆ, ಅದೇ ಒಂದು ಖುಷಿ ವಿಷಯ. ಈ ವರ್ಕ್ ಪ್ರೆಷರ್ ಇರಬಹುದು, ಕೆಲವೊಂದಿಷ್ಟು ಕಾರಣಾಂತರಗಳಿಂದನೇ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗ್ತಿಲ್ಲ. ಹೀಗಾಗಿ OTT ಕಾಯ್ತಾ ಇದ್ದಾರೆ ಕೆಲವರು, ಪಪ್ಪಿ ಸಿನಿಮಾ OTTಗೆ ಬರಲಿ ಅಂತ. ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ? ಅದೇ KRG ಸ್ಟುಡಿಯೋಸ್ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಸೊ ನಾನು ಹೇಳೋದಿಷ್ಟ ಆಡಿಯನ್ಸ್ಗೆ, ಅದು OTT ಬಂದ ಮೇಲೆ ನೋಡೋದು ಬೇರೆ. ಸೊ ಆ ಥಿಯೇಟ್ರ್ ಫೀಲೇ ಬೇರೆ. ಆ ಫ್ರೆಂಡ್ಸು ಫ್ಯಾಮ್ಲೀಸ್ ಜೊತೆ ಹೋಗಿ ಕೂತ್ಕೊಂಡು ಅದು 4 ಜನರ ಜೊತೆ ನೀವು ಎಂಜಾಯ್ ಮಾಡ್ತೀರಲ್ವ, ಒಂದು ಡೈಲಾಗ್ ಎಲ್ಲ ಥಿಯೇಟ್ರ್ ನಕ್ಕಾಗ ಅದೊಂದು ಇರುತ್ತಲ್ಲ ಆ ಮಜಾ. ಸೊ ನಿಮಗೆ OTTಯಲ್ಲಿ ಸಿಗಲ್ಲ. ಸೊ OTTಲಿ ಬರುತ್ತೆ, ಬಟ್ ನೀವು OTT ಕಾಯ್ಕೊಂತ ಕುಂತ್ರೆ ಆ ಥಿಯೇಟ್ರ್ ಫೀಲ್ ಇದಾಗಲ್ಲ. ಯಾಕಂದರೆ ನೀವು ಥಿಯೇಟ್ರಿಗೆ ಬರೋದ್ರಿಂದ ಅಲ್ಲಿ ಎಷ್ಟೋ ಜನರಿಗೆ ಲೈಫ್ ನಡೆಯುತ್ತೆ. ಸೊ ನಾವು ಮಾಡಿದ್ದು ಥಿಯೇಟ್ರ್ ಪರ್ಪಸಸ್ಸು. ಸೊ ದಯವಿಟ್ಟು ನೀವು ಟ್ರೈಲರ್ ನೋಡಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಆ ಥಿಯೇಟ್ರ್ ಮಜಾ ಅನುಭವಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರತಿ ಡೈರೆಕ್ಟರ್ ಇರಬಹುದು ತಮ್ಮ ಸಿನಿಮಾವನ್ನು ಏನಾದರೂ ಸೆಲೆಬ್ರಿಟೀಸ್ ಇರ್ಬೋದು, ಆಡಿಯನ್ಸ್ ಇರ್ಬೋದು, ವೀಕ್ಷಿಸ್ತಿರ್ಬೇಕಾದ್ರೆ ಅವ್ರ ಮುಖದಲ್ಲಿ ಹಾವಭಾವ ನೋಡ್ತಿರ್ತಾರೆ. ಯಾವ ಸೀನ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ನಗ್ತಾ ಇದ್ದಾರೆ ಅಂತ. ಶಿವಣ್ಣ ಅವ್ರದ್ದು ಇರಬಹುದು ಅಥವಾ ಬೇರೆ ಸ್ಟಾರ್ಸ್ ಯಾರಾದರೂ ಸಿನಿಮಾ ನೋಡೋ ಸಂದರ್ಭದಲ್ಲಿ, ಎಸ್ಪೆಷಲಿ ಶಿವಣ್ಣ ಸರ್ದು ಯಾವ ಒಂದು ಸೀನಿಗೆ ತುಂಬ ಖುಷಿ ಪಟ್ಟರು? ಅದು ಶಿವಣ್ಣವರು ಫ್ಯಾಮ್ಲಿ ಟೋಟಲ್ ಎಲ್ಲ, ಗೀತಾಕ, ಶಿವಣ್ಣವರು, ನಿವೇದಿತಾ ಮೇಡಮ್ ಎಲ್ಲರೂ ಅವರು ಒಂದು 15 ಫ್ಯಾಮ್ಲಿ ಎಲ್ಲ ಇದ್ದರು. ಸೊ ಪ್ರತಿ ಒಂದು ಬಿಗಿನಿಂಗಿಂದ ಎಂಡ್ವರೆಗೂ ಎಂಜಾಯ್ ಮಾಡ್ತಾಯಿದ್ರು. ನಾನು ಅಲ್ಲಿ ಪಕ್ಕದಲ್ಲೇ ಇದ್ದೆ, ನಾನು ಆ ಶೋ ನೋಡ್ತಾ ಇದ್ದೆ. ಸೊ ಅಂದರೆ ಪಬ್ಲಿಕ್ ಜೊತೆ ನೋಡ್ತಾಯಿದ್ರು ಶಿವಣ್ಣವರು. ಸೊ ಪಬ್ಲಿಕ್ ಶೋದಲ್ಲೇ ನಾನು ನೋಡ್ತೀನಿ, ಸಪ್ರೇಟ್ ಏನು ಬೇಡ ಅಂತ. ಪಬ್ಲಿಕ್ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಅವ್ರು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು, ಶಿವಣ್ಣವರು ಅಷ್ಟೇ ಎಂಜಾಯ್ ಮಾಡ್ತಾರೆ. ಅಂದರೆ ಇಂಥೇ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಪ್ರತಿಯೊಂದು ಡೈಲಾಗ್ನೂ ಎಂಜಾಯ್ ಮಾಡ್ತಾಯಿದ್ರು. ಸೊ ನನಗೆ ಇದು ವರ್ಕ್ ಆಗಲ್ಲ, ಇದಕ್ಕೆ ನಗಲ್ಲ ಅಂತ ನಾನೇನು ಅಂದ್ಕೊಂಡಿದ್ದೆ. ಸೊ ಅದನ್ನು ಮೀರಿಸಿ ಜನ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದು ನಮಗೆ ಒಂದು ಖುಷಿ ವಿಷಯ. ಚಿಕ್ಕ ಉತ್ತರ ಕರ್ನಾಟಕದಾಗ ನಿನ್ನ ಅಂದ್ರೆ ಸಾಕು, ತುಂಬ ಜನ ನಗ್ತಾರೆ. ಇದು ನಮಗೆ ಒಂದು ಖುಷಿ ವಿಷಯನ. ಸೊ ಖುಷಿ ಆಗುತ್ತೆ.
ಸಿನಿಮಾ ಸಕ್ಸಸ್ ಆಗಿದ ತಕ್ಷಣ ಅದರದ ಪಾರ್ಟ್ 2 ಕೇಳ್ತಾರೆ. ಸೊ ಹೀಗಾಗಿ ಪಪ್ಪಿ ಪಾರ್ಟ್ 2 ಏನಾದರೂ ಬರುತ್ತಾ ಅಂತ? ಅದೇನೆ ಏನಂತಂದರೆ ಎಲ್ಲ ಆಡಿಯನ್ಸೇ ಪಪ್ಪಿ 2 ಯಾವಾಗ ಪಪ್ಪಿ 2 ಯಾವಾಗ ಅಂತ ಕೇಳ್ತಾರೆ. ನೋಡೋಣ, ಖಂಡಿತ ಆ ಥರ ಪ್ಲಾನ್ ಇದೆ. ಸೊ ಇದು ಈ ಒಂದು 2 ವಾರ ಇದಾದಮೇಲೆ ಆಮೇಲೆ ಪ್ಲಾನ್ ಮಾಡೋ ಥರ ಇದೆ. ಖಂಡಿತ ಏನಂತಂದ್ರೆ ಆಡಿಯನ್ಸ್ಗೆ ನಾವು ಸಿನಿಮಾ ಮಾಡೋದು, ಅವ್ರಿಗೆ ಏನು ಬೇಕೋ ನಾವು ಅದು ಕೊಡಬೇಕಷ್ಟೇ. ಸೊ ಅದೇನೆ ಅವರು ಎಲ್ಲ ತುಂಬ ಜನ ಪಪ್ಪಿ 2 ಯಾವಾಗ ಪಪ್ಪಿ 2 ಪರಿಚಯ ಇರಲಿ ಆದಿ ಇರಲಿ, ಸೊ ಅವ್ರನ್ನ ಮುಂದೆ ಇಟ್ಕೊಂಡು ಇದೇ ಥರ ಡೈಲಾಗ್ ಬರೀರಿ, ತುಂಬ ಒಳ್ಳೆ ಸಿನಿಮಾ ಮಾಡಿದ್ರೆ ಅಂತ. ಸೊ ಡೆಫಿನೆಟ್ ಪಪ್ಪಿ 2 ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಖಂಡಿತ ಬರುತ್ತೆ. ಇನ್ನು ನಿಮ್ಮ ಮುಂದಿನ ಯಾವ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಂಡಿದ್ದೀರಾ? ಯಾವ್ಯಾವ ಪ್ರಾಜೆಕ್ಟ್ಗಳಿದ್ದಾವೆ? ಇದ್ದಾವೆ, ತುಂಬ ಸಿನಿಮಾ ಇದ್ದಾವೆ. ಮೊದಲೆಲ್ಲ ಕತೆ ಬರೆದಿಟ್ಟಿದ್ದೆ. ಧ್ರುವ ಸರ್ಗೆ ಒಂದು ಕತೆ ಹೇಳ್ಬೇಕಂದಿದ್ದೀನಿ, ಸೊ ಅಂದ್ಕೊಂಡಿದ್ದೀನಿ. ಸೊ ಅವ್ರದ್ದು ಈ ವಾರ ಇಲ್ಲ ಮುಂದಿನ ವಾರ ಒಂದು ಸತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಕತೆ ಹೇಳೋ ಥರ. ಸೊ ಅದೇ ಥರ ತುಂಬ ರೈಟರ್ಸ್ಗೆ ನಾನು ಆ್ಯಕ್ಟ್ರ್ಗಳಿಗೆ ಕತೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಡೀತಾ ಇದೆ ಪ್ಲ್ಯಾನು. ಇನ್ನೂ ಪರ್ಟಿಕ್ಯುಲರ್ ಯಾವುದು ಫೈನಲ್ಲು ಏನು ಅಂತ ಹೇಳಿಲ್ಲ. ತುಂಬ ಖುಷಿ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಇದಾಗುತ್ತೆ. ತುಂಬ ಇವಾಗ ನಮಗೆ ನೋಡಿ ಒಂದು ಸಕ್ಸಸ್ ಆಗೋ ತಕ್ಷಣ ಅದೇ ತುಂಬ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಮಗೆ ಕಾಲ್ ಬರುತ್ತೆ, ನಮಗೆ ಈ ಥರ ಒಂದು ಸಿನಿಮಾ ಮಾಡಿ, ಈ ಥರ ಒಂದು ಬಜೆಟಲ್ಲಿ ಎಷ್ಟಾಯಿತು, ಈ ಥರ ಮಾಡಿ ಚೆನ್ನಾಗಿ ಮಾಡೋಣ ಅಂತ. ಸೊ ಈ ಥರ ತುಂಬ ಬರ್ತಾ ಇದ್ದಾವೆ. ನೋಡೋಣ ಆ ಥರ ಯಾವುದು ನಮಗೆ ಇದು ನೋಡಿಕೊಂಡು ಬಜೆಟ್ ನೋಡಿಕೊಂಡು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ವಿ. ಪ್ಯಾಷನಿಂದ ಬಂದಿರೋವಂಥದ್ದು ನೀವು ಸಿನಿಮಾ ಇಂಡಸ್ಟ್ರಿಗೆ, ಡೈರೆಕ್ಷನ್ ಜೊತೆಗೆ ನಟನೆ ಇರಬಹುದು, ಇದಕ್ಕೇನಾದರೂ ಇಂಟ್ರೆಸ್ಟ್ ಇದೆಯಾ? ನೀವೇ ಮಾಡ್ತೀರಾ ಡೈರೆಕ್ಷನ್ ಜೊತೆಗೆ? ನಟನೆ ಫಸ್ಟ್ ಬಂದಾಗ ಪ್ರತಿಯೊಬ್ಬ ಕನ್ನಡ ಇಂಡಸ್ಟ್ರಿಲಿ ಆಯಿತು ಟೆಕ್ನಿಷಿಯನ್ಸ್ ಬರೋದೇ ನಟನೆ ಮಾಡಬೇಕಂತ. ಸೊ ಆ ಥರದಲ್ಲಿ ನಾನು ಬಂದಿದ್ದೆ. ಆವಾಗ ಸಣ್ಣ ಪುಟ್ಟ ಪಾತ್ರ ಎಲ್ಲ ಮಾಡ್ತಾಯಿದ್ದೆ ಸೀರಿಯಲಲ್ಲೇ. ಸೊ ಅದಾದಮೇಲೆ ಜೀವನ ನಡೆಸೋದು ತುಂಬ ಕಷ್ಟ ಆಯಿತು, ಹಂಗಾಗಿ ಈ ಟೆಕ್ನಿಷಿಯನ್ಸ್ ಈ ಡೈರೆಕ್ಷನ್ ಫೀಲ್ಡ್ಗಿಳಿದೆ. ನೋಡೋಣ, ಸಣ್ಣ ಪುಟ್ಟ ಪಾತ್ರ ಸಿಕ್ಕರೆ ನನ್ನ ಸಿನಿಮಾದಲ್ಲಿ ನಾವೇ ಮಾಡ್ಬೋದು ಅಂತ ಒಂದು ಇಂಟ್ರೆಸ್ಟ್ ಇದೆ ಖಂಡಿತ. ಈಗ ಕೊನೆಯದಾಗಿ ಏನಂದರೆ, ಸಿನಿಮಾ ಇಂಡಸ್ಟ್ರಿಗೆ ಬಂದು ಫಸ್ಟ್ ಸಿನಿಮಾ ಮಾಡ್ತಿರ್ತಾರೆ, ತುಂಬ ಧೈರ್ಯ ಬೇಕಾಗುತ್ತೆ ಅವ್ರಿಗೆ. ನಾವೇನೋ ಬಂಡವಾಳ ಹಾಕ್ತಿದ್ದೀವಿ ಜೋಶಲ್ಲಿ ಅನ್ನೋಂಥದ್ದು ಮಾಡಿಬಿಡ್ತಾರೆ. ನಿಮ್ಮಂಥವ್ರು ಈಗ ಅನುಭವಸ್ಥರು ಸಿನಿಮಾ ಮಾಡೋರಿಗೆ ಏನು ಸಜೆಸ್ಟ್ ಮಾಡ್ತೀರಿ? ಈಗ ಒಂದು ಸಿನಿಮಾ ನೀವು ಮಾಡಿದ್ದೀರಾ, ಸಕ್ಸಸ್ ಕಂಡಿದ್ದೀರಾ, ಆ ಫಿನಾನ್ಷಿಯಲಿ ಇರ್ಬೋದು, ಬಿಸ್ನೆಸ್ ವೈಸ್, ಮಾರ್ಕೆಟಿಂಗ್ ವೈಸು. ಸೊ ಖಂಡಿತ ನಾನು ಇದು ಯಾವಾಗಲೂ ಹೇಳ್ಬೇಕು ಅಂದ್ಕೊಂಡಿದ್ದೆ. ಈಗ ನಮ್ಮ ಭಾಗದಿಂದ ತುಂಬ ಡೈರೆಕ್ಟ್ರುಗಳು ಬರ್ತಾರೆ. ಸೊ ಬಂದು 1 ವರ್ಷ 2 ವರ್ಷಕ್ಕೆಲ್ಲ ಅನುಭವ ಇಲ್ಲದೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ದುಡ್ಡು ಲಾಸ್ ಮಾಡಿಕೊಂಡು, ಸೊ ಆವಾಗ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಹೋದಾಗ, ಸೊ ಅಲ್ಲಿ ಎಲ್ಲ ಒಂದು ನಮ್ಮ ಭಾಗದಲ್ಲಿ ಹೆಂಗಿದೆ ಅಂತಂದರೆ, ನಮ್ಮ ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದಲ್ಲಿ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿದರೆ ಅದೇನಾದರೂ ಲಾಸ್ ಆಯ್ತು ಇಡೀ ಡಿಸ್ಟಿಕ್ಕಿಗೆ ಗೊತ್ತಾಗುತ್ತೆ. ಓ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ ಇದ್ದರು, ಈ ಥರ ಸಿನಿಮಾ ಮಾಡಿದ್ರು ಲಾಸ್ ಆಯ್ತು ಅಂತ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಸಿನಿಮಾ ಸ್ಟಡಿ ಮಾಡಿ. ಸಿನಿಮಾ ಅಂತಂದರೆ ಸೊ 1 ವರ್ಷ 2 ವರ್ಷ ಕಲಿದ ತಕ್ಷಣ ಬರೋದಲ್ಲ, ಅದು ಬೇಸಿಕ್ ತುಂಬ ಇದೆ. ಸಮುದ್ರ ಸಿನಿಮಾ ಅಂತ ತುಂಬ ಅದ್ರ ಬಗ್ಗೆ ಕಲೀರಿ. ಅದು ನೀವು ಒಂದೇ ವರ್ಷದಲ್ಲಿ ಮಾಡಿ ಇಲ್ಲ ಅಂತಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು, ಸೊ ಬಜೆಟ್ಟು ನೋಡಿಕೊಂಡು, ಆಮೇಲೆ ಸ್ಟಾರ್ ಕ್ಯಾಸ್ಟ್ಗಿಂತ ಸಬ್ಜೆಕ್ಟ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ. ಅದು ಸಬ್ಜೆಕ್ಟು ಯಾರು ಮಾಡಿದ್ರೆ ಬೆಸ್ಟು. ಅದಕ್ಕೆ ನಟನೆ ಬೇಕು ಅಂತ ಏನಿಲ್ಲ. ಪಪ್ಪಿಗೆ ನೋಡಿ, ಸೊ ಪಪ್ಪಿಗೆ ಯಾವ ನಟರೂ ಇಲ್ಲ. ಸೊ ಅವರು ಆ ಕಥೆನೇ ಸಬ್ಜೆಕ್ಟೇ ಹೀರೋ. ಸೊ ಮೊನ್ನೆ ಶಿವಣ್ಣವ್ರು ಅದೇ ಹೇಳ್ತಾಯಿದ್ರು, ಪಪ್ಪಿನೂ ಹೀರೋ, ಸೊ ಮಕ್ಕಳು ಹೀರೋ. ಏನು ಬಾಂಬ್ ಬ್ಲಾಸ್ಟ್ ಮಾಡಿದ ತಕ್ಷಣ ಸಿನಿಮಾ ಓಡಲ್ಲ. ಸೊ ಕಂಟೆಂಟು ಇಂಪಾರ್ಟೆಂಟ್ ಅಂತ ಅವರೇ ಹೇಳ್ತಿದ್ರು. ಸೊ ನಿಜ, ನಾನು ಅದೇ ಹೇಳ್ದೆ ಏನಂತಂದರೆ, ಕಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಕತೆಗಳು ಹುಡುಕಿ. ಕತೆಗಳು ತುಂಬ ಇದ್ದಾವೆ. ನಮ್ಮ ಭಾಗಕ್ಕೆ ಹೋಗಿದ್ರೆ ಒಂದೊಂದು ಜಿಲ್ಲೆಗೆ ಕರ್ನಾಟಕ ಅಂತದ್ದು ಸಮೃದ್ಧಿ, ಸಂಸ್ಕೃತಿ ಎಲ್ಲ ಸಮೃದ್ಧವಾದ ರಾಜ್ಯ ನಮ್ಮದು. ಸೊ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಇದಿದೆ. ಸೊ ಅದನ್ನು ಕಂಟೆಂಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಸಕ್ಸಸ್ ಕಾಣಲಿ ನಿಮ್ಮ ಸಿನಿಮಾ. ಚಿತ್ರಮಂದಿರದಲ್ಲಿ ಹೆಂಗೋ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ, ಇನ್ನಷ್ಟು ದಿನಗಳು ಮುಂದೂಡಲಿ ಅಲ್ಲೇ. ಥ್ಯಾಂಕ್ ಯು. ನಾನು ಅದೇ ಆದಷ್ಟು ಬೇಗ ಥಿಯೇಟ್ರಲ್ಲಿ ಸಿನಿಮಾ ಇದೆ, ಖಂಡಿತವಾಗಿ ಸಿನಿಮಾ ನೋಡಿ. ಸೊ ಟ್ರೈಲರ್ ನೋಡಿ. ಆ ಟ್ರೈಲರ್ ನೀವೇನು ಎಂಜಾಯ್ ಮಾಡ್ತೀರಾ ಅದೇ ಥರ ನಾವು 2 ಅವರ್ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ. ಸೊ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟ್ರಲ್ಲಿದೆ, ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಪಪ್ಪಿ ಚಿತ್ರದ ನಿರ್ದೇಶಕ ಆಯುಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.